ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷ. ಮೊದಲಿಗೆ ಇವತ್ತು ನನ್ನ ಜನ್ಮದಿನದ ಅಂಗವಾಗಿ ಗುರುಗಳು ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿರೋದು ನನ್ನ ಪುಣ್ಯ ಅಂತ ಭಾವಿಸ್ತಾ ಗುರುಗಳ ಆಶೀರ್ವಾದ ಪಡ್ಕೊಂಡು ಕುಣಿಗಲ್ ಕ್ಷೇತ್ರದಲ್ಲಿ ನಾನು ಸುಮಾರು ಒಂದು 15 ವರ್ಷದಿಂದ ಒಂದು ಸಾಮಾಜಿಕ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ರಾಜಕೀಯ ಒಂದು ಕಡೆ ಆದರೆ ಅದು ಬೇರೆ ವಿಚಾರ. ನನಗೆ ಕ್ಷೇತ್ರದ ಜನ ಮುಖ್ಯ, ಕ್ಷೇತ್ರದಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯ. ನನಗೆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಮತ್ತು ಏನು ಹಿಂದುಳಿದ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ನಾವು ನನ್ನ ಕೈಲಾದ ಸಹಾಯ ಮಾಡಬೇಕು, ಸೇವೆ ಮಾಡೋ ದೃಷ್ಟಿಯಿಂದ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅಧಿಕಾರ ಸಿಕ್ಕರೆ ಇನ್ನೂ ಉತ್ತಮವಾದ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಅಭಿಮಾನಿಗಳು ಕುಣಿಗಲ್ ತಾಲೂಕಿನಾದ್ಯಂತ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಿರಂತರವಾಗಿ ನಾನು ಆ ಸೇವೆ ಮಾಡೋ ಕಾರ್ಯನ ಮಾಡ್ತಾ ಇರ್ತೀನಿ. ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕುಣಿಗಲ್ಲಿ ನನ್ನ ಅಭಿಮಾನಿಗಳು ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ, ಅನಾಥಾಶ್ರಮದಲ್ಲಿ ಅನ್ನದಾನ ಶಿಬಿರ ಇಟ್ಕೊಂಡಿದ್ದಾರೆ, ಮತ್ತು ಕೆಲವು ಶಾಲೆಗಳಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಈ ಒಂದು ಹುಟ್ಟುಹಬ್ಬ ಒಂದು ಸ್ಮರಣೀಯ ಹುಟ್ಟುಹಬ್ಬ ಇರುತ್ತೆ. ಅಭಿಮಾನಿಗಳು ಆಚರಿಸೋದು ಹುಟ್ಟು ಉಚಿತ ಸಾವು ಖಚಿತ ಅಂತಾರಲ್ಲ, ಈ ಮಧ್ಯದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು, ಸಾಧನೆ ಮಾಡಿದಾಗ ಆ ಸಾವು ಒಂದು ಬೆಲೆ ಬರುತ್ತೆ ಅನ್ನೋದು ಒಂದು ವಿಚಾರ ಇರೋದ್ರಿಂದ ಏನಾದರೂ ಒಂದು ಉತ್ತಮವಾದ ಕೆಲಸ ಮಾಡೋಣ ಅನ್ನೋದು ಒಂದು ಮನೋಭಾವ. ಓಕೆ, ಥ್ಯಾಂಕ್ ಯು ಸರ್. ಕುಣಿಗಲ್ ತಾಲೂಕಿನ ಬಿಜೆಪಿ ಮುಖಂಡರು ಆ ತಾಲೂಕಿನಲ್ಲಿ ಪಾಳು ಬಿದ್ದಂಥ 100 ದೇವಾಲಯಗಳ ಜೀರ್ಣೋದ್ಧಾರ ಮಾಡಿ ಯಾರು ಆಸಕ್ತರಿದ್ದಾರೆ, ದುರ್ಬಲರಿದ್ದಾರೆ, ಅವರೆಲ್ಲರಿಗೂ ಸಹ ಯಾವುದೇ ರಾಜಕೀಯ ಫಲಾಪೇಕ್ಷೆಯನ್ನು ಬಯಸದೆ ಇದುವರೆಗೂ ನಿರಂತರವಾಗಿ ಸೇವೆಯನ್ನು ಮಾಡಿಕೊಂಡು ನಡೆದಿರ್ತಕ್ಕಂಥ ಎಚ್ ಡಿ ರಾಜೇಶ್ ಗೌಡರ ಹುಟ್ಟಿದಬ್ಬ ಆಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ತಾಲೂಕಿನ ಎಲ್ಲ ಸಮಸ್ತ ಜನ ಸಹ ಹಾರೈಸ್ತಾ ಇದ್ದಾರೆ. ಅವರು ಯಾರನ್ನೂ ತಾರತಮ್ಯ ಮಾಡದೆ ಪಕ್ಷಭೇದವನ್ನು ಮೆರೆತು ಪ್ರತಿಯೊಬ್ಬರಿಗೂ ಕಷ್ಟಕಾಲದಲ್ಲಿ ಸ್ಪಂದಿಸ್ತಾ ಈಗ 15 ವರ್ಷದಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಅವರು ಪ್ರಜಾಸೇವೆಯಲ್ಲಿ ತೊಡಕೊಂಡಿದ್ದಾರೆ. ರಾಜಕಾರಣನೇ ಬೇರೆ, ಸೇವೆನೇ ಬೇರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡಿರತಕ್ಕಂಥ ಒಬ್ಬ ಯುವ ಮುಖಂಡ ರಾಜೇಶ್ ಗೌಡರು ಇವತ್ತು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಸಹ ಅವರಿಗೆ ಒಂದು ಶುಭವನ್ನು ಹಾರೈಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಜನಸೇವೆ ಮಾಡಲಿಕ್ಕೆ ಹೆಚ್ಚಿನ ಅಧಿಕಾರ ಅವಕಾಶ ಭಗವಂತ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ರಾಜೇಶ್ ಗೌಡರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಮತ್ತು ಸಾಮಾಜಿಕ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ಭರವಸೆ ಇದೆ ಅಂತೇಳಿ ನಾವು ಅವರು ಭಾವಿಸ್ತೇವೆ.